ರಾಮನವಮಿ ದಿನ ಈ ಪರಿಹಾರ ಮಾಡಿ ಕಷ್ಟಕ್ಕೆಲ್ಲ ಮುಕ್ತಿ ಸಿಗುತ್ತದೆ. ಜೀವನದಲ್ಲಿ ಕಾಡುತ್ತಿರುವ ದುಃಖ, ತೊಂದರೆ ಮತ್ತು ಬಿಕ್ಕಟ್ಟುಗಳನ್ನು ತೆಗೆದುಹಾಕಲು ಹಲವಾರು ಕ್ರಮಗಳನ್ನು ಸಹ ತೆಗೆದುಕೊಳ್ಳಬೇಕಾಗುತ್ತದೆ. ರಾಮನವಮಿಯ ದಿನದಂದು ಕೆಲವು ಈ ಕೆಳಗಿನ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಚೈತ್ರ ಮಾಸದ ನವರಾತ್ರಿಯ ನವಮಿ ದಿನಾಂಕದಂದು ರಾಮನವಮಿಯನ್ನು ಆಚರಿಸಲಾಗುತ್ತದೆ. ಈ ದಿನ ಮರ್ಯಾದ ಪುರುಷೋತ್ತಮ ಭಗವಾನ್ ಶ್ರೀರಾಮನನ್ನು ಚೈತ್ರ ನವರಾತ್ರಿಯ 9ನೇ ದಿನ ಅಂದರೆ ನವಮಿ ತಿಥಿಯಂದು ಅಯೋಧ್ಯೆಯ ರಾಜ ದಶರಥನ ಅರಮನೆಯಲ್ಲಿ ಜನಿಸಿದನು. ಅದಕ್ಕಾಗಿಯೇ ಜನರು ಚೈತ್ರ ನವರಾತ್ರಿಯ 9ನೇ ದಿನದಂದು ರಾಮನವಮಿಯನ್ನು ರಾತ್ರಿಯನ್ನು ರಾಮ ಜನ್ಮೋತ್ಸವ ಎಂದು ಆಚರಿಸುತ್ತಾರೆ. ಈ ವರ್ಷ ರಾಮನವಮಿಯನ್ನು 17 ಏಪ್ರಿಲ್ 2024ರಂದು ಬುಧವಾರ ಆಚರಿಸಲಾಗುತ್ತದೆ. ಈ ದಿನ ಚೈತ್ರ ನವರಾತ್ರಿ ಮಹಾನವಮಿ ಇರುತ್ತದೆ. ಈ ರಾಮನವಮಿಯ ದಿನದಂದು ನಾವು ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿನ ಕಷ್ಟಗಳಿಗೆ ಮುಕ್ತಿ ಸಿಗುತ್ತದೆ. ಹಾಗಾದರೆ ರಾಮನವಮಿ ದಿನ ಯಾವ ಪರಿಹಾರಗಳನ್ನು ಮಾಡಬೇಕು ಎಂಬುದನ್ನು ತಿಳಿಯೋಣ ನೋಡಿ. ರಾಮನವಮಿಯಂದು ರಾಮ ಭಕ್ತರು ಶ್ರೀರಾಮನ ಆಶೀರ್ವಾದವನ್ನು ಪಡೆಯಲು ರಾಮಚರಿತ ಮಾನಸ ಪಠಿಸುತ್ತಾರೆ. ಇದಲ್ಲದೆ ಜೀವನದಲ್ಲಿ ಕಾಡುತ್ತಿರುವ ದುಃಖ, ತೊಂದರೆ ಮತ್ತು ಬಿಕ್ಕಟ್ಟುಗಳನ್ನು ತೆಗೆದುಹಾಕಲು ಹಲವಾರು ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗುತ್ತದೆ. ರಾಮನವಮಿಯ ದಿನದಂದು ಕೆಲವು ಈ ಕೆಳಗಿನ ಕೆಲಸ ಮಾಡಿದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ರಾಮನವಮಿಯ ದಿನ ಸಂಜೆ ಕೆಂಪು ಬಟ್ಟೆಯನ್ನು ಧರಿಸಿ, ನಂತರ ಆ ಕೆಂಪು ಬಟ್ಟೆಯಲ್ಲಿ 11 ಗೋಮತಿ ಚಕ್ರ, 11 ಏಲಕ್ಕಿ, 11 ಲವಂಗ ಮತ್ತು 11 ನಾಣ್ಯಗಳನ್ನು ಕಟ್ಟಿ ಮತ್ತು ಆ ಬಟ್ಟೆಯನ್ನು ಲಕ್ಷ್ಮೀದೇವಿಗೆ ಮತ್ತು ಭಗವಾನ್ ರಾಮನಿಗೆ ಅರ್ಪಿಸಿ. ಈ ಸಮಯದಲ್ಲಿ ಒಂದು ಬಟ್ಟಲಿನಲ್ಲಿ ನೀರನ್ನು ತೆಗೆದುಕೊಂಡು ರಾಮರಕ್ಷಾ ಮಂತ್ರವನ್ನು 108 ಬಾರಿ ಜಪಿಸಿ. ಹೀಗೆ ಮಾಡುವುದರಿಂದ ಆರ್ಥಿಕ ಲಾಭ ಪಡೆಯಬಹುದು. ಜೀವನದಲ್ಲಿನ ನೋವುಗಳಿಗೆ ರಾಮನವಮಿಯ ಶುಭ ದಿನದಂದು ಬೆಳಗ್ಗೆ 11:04ರಿಂದ ಮಧ್ಯಾಹ್ನ 1:41ರವರೆಗೆ ಭಗವಾನ್ ಶ್ರೀರಾಮನ ಆಧಾರನ ಸ್ತುತಿಯನ್ನು ಹೇಳುತ್ತಾ ಶ್ರೀರಾಮಚಂದ್ರ ಕೃಪಾಲು ಭಜಮಾನ್ ಹರನ್ ಭವ ಭಯ ದಾರುಣಂ ಎಂದು ಭಗವಾನ್ ರಾಮನನ್ನು ಧ್ಯಾನಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಎಲ್ಲ ದುಃಖಗಳು ಮತ್ತು ಸಂಕಟಗಳು ದೂರವಾಗುತ್ತವೆ. ಕಷ್ಟಗಳ ಪರಿಹಾರಕ್ಕೆ ನಿಮ್ಮ ಜೀವನದಲ್ಲಿ ಯಾವುದೇ ಬಿಕ್ಕಟ್ಟು ಅಥವಾ ವಿಪತ್ತು ನಿಮ್ಮನ್ನು ಬಿಟ್ಟು ಹೋಗದಿದ್ದರೆ ರಾಮನವಮಿಯ ದಿನದಂದು ರಾಮಾಯಣ ಅಥವಾ ರಾಮಚರಿತ ಮಾನಸವನ್ನು ಪಠಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ. ರಾಮನ ವಿಗ್ರಹದ ಮುಂದೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಈ ಸಮಯದಲ್ಲಿ ಜೈ ಶ್ರೀರಾಮ್, ರಾಮ್ ಜೈ ಜೈ ರಾಮ್ ಎಂದು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಹತ್ತಿರಕ್ಕೆ ಸುಳಿಯುವುದಿಲ್ಲ. ಜೀವನದಲ್ಲಿ ನೆಮ್ಮದಿ ಸಹ ಬರುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.